ಆಧುನಿಕ ಬದುಕಿನ ಭರಾಟೆಯಲ್ಲಿ ನಮ್ಮ ನಾಡಿನ ಸಂಸ್ಕೃತಿ ಕಲೆಗಳನ್ನ ಹಾಗೂ ಸಾಂಪ್ರದಾಯಿಕ ಪದ್ಧತಿಗಳನ್ನ ಮರಿತಾ ಇದ್ದೇವೆ. ಆದರೆ ಇಲ್ಲೊಂದು ಕಾಲೇಜಿನ ವಿದ್ಯಾರ್ಥಿಗಳು ಕರ್ನಾಟಕದ ಸಂಸ್ಕೃತಿಯನ್ನ ಭರ್ಜರಿಯಾಗಿ ಆಚರಿಸಿದ್ದಾರೆ. ಎಲ್ಲಿ ಅಂತೀರಾ? ಆ ಕುರಿತ ವರದಿದೆ, ಬನ್ನಿ ನೋಡ್ತಾ ಹೋಗೋಣ. ಸಾಂಪ್ರದಾಯಿಕ ಉಡುಗೆ ತೊಟ್ಟು ಸೆಲ್ಫಿ ಕ್ಲಿಕ್ಕಿಸಿಕೊಳ್ಳುತ್ತಿರುವ ನಾರಿಮಣಿಗಳು. ನಾವೇನು ಕಮ್ಮಿ ಇಲ್ಲ ಎಂಬಂತೆ ಪಂಚೆ ಧೋತಿ ತೊಟ್ಟು ಕಲರ್ಫುಲ್ ಆಗಿ ಓಡಾಡ್ತಿರೋ ಯುವಕರು. ಈ ಎಲ್ಲಾ ದೃಶ್ಯಗಳು ಕಂಡು ಬಂದಿದ್ದು ದಾವಣಗೆರೆಯ ಬಿಐಟಿ ಕಾಲೇಜಿನಲ್ಲಿ. ಬಿಐಟಿ ಕಾಲೇಜಿನಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸಾಂಸ್ಕೃತಿಕ ಹಬ್ಬ ಹಾಗೂ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಮೈಸೂರು ವೈಭವ, ವಿಜಯನಗರ ಸಾಮ್ರಾಜ್ಯ, ಕೊಡವ ಸಂಸ್ಕೃತಿ, ಯಕ್ಷಗಾನ ಸೇರಿದಂತೆ ಹಿಂದಿನ ಕಾಲದ ವೈಭವವನ್ನ ಬಿಐಟಿ ವಿದ್ಯಾರ್ಥಿಗಳು ಸಾರಿದ್ರು. ಇತ್ತೀಚಿನ ದಿನಗಳಲ್ಲಿ ಆಧುನಿಕ ಜಗತ್ತಿಗೆ ಮಾರು ಹೋಗಿ ನಮ್ಮ ಕಲೆ ಸಂಸ್ಕೃತಿ ಮರೆತಿದ್ದು ನಮ್ಮ ಸಂಸ್ಕೃತಿ ನಶಿಸುವ ಹಂತಕ್ಕೆ ಬಂದು ತಲುಪಿದೆ. ಅದರಂತೆ ಈ ರೀತಿಯ ಕಾರ್ಯಕ್ರಮ ಆಯೋಜಿಸುವ ಮೂಲಕ ನಮ್ಮ ನಾಡು, ನುಡಿ, ಭಾಷೆ, ಸಂಸ್ಕೃತಿಯ ವೈವಿಧ್ಯತೆಯನ್ನ ತೋರ್ಪಡಿಸುವ ಕೆಲಸವನ್ನ ಬಿಐಟಿ ವಿದ್ಯಾರ್ಥಿಗಳು ಮಾಡಿದ್ದಾರೆ. ಸಂಸ್ಕೃತಿ ಮಾತ್ರವಲ್ಲದೆ ಆಹಾರ ಪದ್ಧತಿ, ಆಯುಧಗಳನ್ನು ಸಹ ಪ್ರದರ್ಶಿಸುವ ಮೂಲಕ ಮತ್ತೆ ಗತವೈಭವ ಮರುಕಳಿಸುವಂತೆ ಮಾಡಿದ್ರು. ನಿಜಕ್ಕೂ ಬಿಐಟಿ ಕಾಲೇಜ್ ಕ್ಯಾಂಪಸ್ ಕೇವಲ ಕ್ಯಾಂಪಸ್ ಆಗಿರದೆ ಮಧುಬಣಗಿತ್ತಿಯಂತೆ ಶೃಂಗಾರಗೊಂಡಿತ್ತು. ಒಟ್ಟಾರೆ ಆಧುನಿಕ ಯುಗದಲ್ಲಿ ನಮ್ಮ ಸಂಸ್ಕೃತಿ, ನಾಡು, ನುಡಿಯನ್ನ ಪ್ರತಿನಿಧಿಸುವ ಕೆಲಸ ಬಿಐಟಿ ವಿದ್ಯಾರ್ಥಿಗಳು ಮಾಡಿದ್ದಾರೆ. ಈ ತರಹದ ಕಾರ್ಯಕ್ರಮ ಮತ್ತೆ ಹೆಚ್ಚು ಹೆಚ್ಚು ಬರಲಿ ಅನ್ನೋದೇ ನಮ್ಮ ಆಶಯ. ಮಲ್ಲಿಕಾರ್ಜುನ ಕೈದಾಳೆ, ಗ್ಯಾರಂಟಿ ನ್ಯೂಸ್, ದಾವಣಗೆರೆ.